ಗೈಸ್ ಗುಡ್ ಆಫ್ಟರ್ನೂನ್, ವೆಲ್ಕಮ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ನಾವು ಇದು 2ನೇ ದಿನ ಅನ್ಸುತ್ತೆ ಊರಿಗೆ ಬಂದಿದ್ದು. ನಾವು ಊರಿಗೆ ಬಂದಿದ್ದ ರೀಸನ್ ಏನಂದ್ರೆ ಅಜ್ಜಿ ಅಜ್ಜಿ ತೀರೋಗಿ 1 ವರ್ಷ ಆಗಿದೆ. 1 ವರ್ಷದ ಕಾರ್ಯ ಮಾಡ್ತಾರಲ್ಲ, ಅದಕ್ಕೋಸ್ಕರ ಬಂದಿದ್ದು. ಅಂಡ್ ಇವಾಗ ನೆನ್ನೆ ಅದೆಲ್ಲ ಮುಗೀತು, ನೆನ್ನೆ ಕಾರ್ಯ ಎಲ್ಲ ಮುಗೀತು. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ನಾನೊಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ, ಈಗ ಎಲ್ಲರೂ ಹತ್ರಕ್ಕೆ ಹೋಗ್ಬಿಟ್ಟು ಕೇಳೋಣ ಏನೇನಂತ. ಗೈಸ್ ಬೆಳಗ್ಗೆನೆ ಎಲ್ಲ ಇಲ್ಲಿ ಕುತ್ಕೊಂಡು ಊಟ ಮಾಡಿದೀವಿ. ಈ ಕಡೆ ನಮ್ಮ ಅಪ್ಪ, ನಮ್ಮ ಮಾಮ. ಈಗ ಒಂದ್ ಅನ್ಕೊಂಡಿದ್ದೀನಿ, ಏನ್ ಗೊತ್ತಾ, ಈಗ ಕೇಳ ಏನ್ ಅನ್ಕೊಂಡಿದೀನಿ ಗೊತ್ತಾ, ದೊಡ್ಡಪ್ಪ ನೆಮ್ಮದಿಯಿಂದ ನಿದ್ದೆ ಮಾಡ್ತೈತೆ. ನಾವೆಲ್ರು ಕೂಡ ಮೆಲ್ಲಕ್ ಹೋಗಿ ದೊಡ್ಡಪ್ಪನ ಹತ್ರ ಹಿಂಗೆ ನಿಂತ್ಕೋಬೇಕು. ಈಗ ನೋಡು, ದೊಡ್ಡಪ್ಪ ಹಿಂಗ್ ಮಲ್ಗೈತಂದ್ರೆ ಎಲ್ರು ಹೋಗ್ಬಿಟ್ಟು ಆ ದೊಡ್ಡಪ್ಪನ ಹತ್ರ ನಿಂತ್ಕೋಬೇಕು. ದೊಡ್ಡಪ್ಪ ನಿದ್ದೆ ಇರುತ್ತೆ. ನಾನು, ಸುಧು, ಧ್ರುವು, ಭವಿತ ಎಲ್ಲ ದೊಡ್ಡಪ್ಪ ಅನ್ಕೊಂಡು ಕಿರ್ಚ್ಕೊಂಡ್ ಬರ್ತೀವಿ. ಕೇಳ್ಬಪ್ಪ, ಕಿರ್ಚ್ಕೊಂಡ್ ಹೋಯ್ತಿವಿ. ದೊಡ್ಡಪ್ಪ ಸಡನ್ ಆಗಿ ಹೆಸರಾಯ್ತ ತಕ್ಷಣ ನೀವೆಲ್ಲ ಕಣ್ಮುಂದೆ ಇರ್ತೀರ. ಅಪ್ಪ ಚೆನ್ನಾಗಿರುತ್ತೆ, ಇರ್ಬಪ್ಪ ನೀನ್ ಮಾಡ್ಬಪ್ಪ, ನೀನ್ ಚೆನ್ನಾಗಿರುತ್ತೆ. ಈಗ ಏನ್ ಹೇಳುದ್ನೋ ಇದನ್ನೇ ನಾನು ಎಕ್ಸಿಕ್ಯೂಟ್ ಮಾಡ್ಬೇಕು. ಇವಾಗ ನಮ್ ದೊಡ್ಡಪ್ಪ ಒಳ್ಳೆ ನಿದ್ದೆಲ್ಲ ಐತೆ. ಎಲ್ರು ಮೆಲ್ಲು ಕರ್ಕೊಂಡು ಹೋಗಿ ಅವ್ರ ದೊಡ್ಡಪ್ಪನ ಹತ್ರ ಮೆಲ್ಲಕ್ ನಿಲ್ಸಾದ್ಮೇಲೆ ನಾವೆಲ್ಲ ಓಡ್ ಬಂದ್ಬಿಟ್ಟು ಕಿರ್ಸ್ತೀವಿ. ನೋಡ ನಮ್ ದೊಡ್ಡಪ್ಪನ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ. ಪೂಜಾ ಬಳಿ. ಈಗ ಅಮ್ಮ ಏನ್ ಅನ್ಕೊಂಡಿದೀನಿ ಗೊತ್ತಾ, ಏನೋ ಗೊತ್ತಿಲ್ಲ, ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕೇಳಿಸ್ಕೊ, ಇವಾಗ ದೊಡ್ಡಪ್ಪ ನೆಮ್ಮದಿಯಿಂದ ನಿದ್ದೆ ಮಾಡ್ತೈತೆ, ನಿಮ್ಮಪ್ಪ, ಓಕೆನಾ? ಸೊ ನಾವ್ ಯಾರು ಇದ್ದೀವೋ ಎಲ್ಲರೂ ಮೆಲ್ಲಕ್ ಹೋಗ್ಬಿಟ್ಟು ದೊಡ್ಡಪ್ಪ ಮಲಗಿರ್ತಾರಲ್ಲ ಅಕ್ಕಪಕ್ಕ ಹಿಂಗ್ ಸೌಂಡ್ ಹಾಕೊಂಡು ನಿಂತ್ಕೋಬೇಕು. ನಾನು, ಸುಧು, ಧ್ರುವು, ನೀವೆಲ್ಲ ಜೋರಾಗಿ ದೊಡ್ಡಪ್ಪ ಅನ್ಕೊಂಡು ಹೋಗ್ಬಿಡ್ತೀವಿ. ದೊಡ್ಡಪ್ಪ ಕಣ್ಬಿಟ್ಟು ಎಚ್ಚರ ಆಗಿದ ತಕ್ಷಣ ನಾವೆಲ್ಲ ದೊಡ್ಡಪ್ಪ ಕಣ್ಬಿಟ್ಟಿದ ತಕ್ಷಣ ನಾವೆಲ್ಲರೂ ಮುಂದೆ ಇರ್ತೀವಿ. ನಮ್ ದೊಡ್ಡಪ್ಪನ ಎಕ್ಸ್ಪ್ರೆಷನ್ ಬೇಕು ಹಿಂಗಿದೆ ಅಂತ. ಬಾತೆ ಅಣ್ಣ ಆಮೇಲೆ ಬಿಚ್ಕೊಂತೆ ಬಾತೆ. ಅಪ್ಪ ಕಳ್ತನ ಮಾಡ್ತೈತ್ ನಮ್ಮ ಅತ್ತೆ ಇಲ್ಲಿ ಯಾರ ಕಳ್ತನ ಮಾಡ್ತಾರ ಗುರು. ಬನ್ನಿ ಕರ್ಕೊಂಡೋಣ. ನಂದು ವಿಡಿಯೋ ಮಾಡ್ತಾ ಇದ್ದೀನಿ, ಮಾತಾಡ್ಬೇಡ, ಸುಮ್ನಿರು. ನಾನು ಹೇಳೋರ್ಗು ಮಾತಾಡ್ಬೇಡ, ಸರಿನಾ? ನೀನು ಬಾ ಮಾತಾಡ್ಬೇಡ. ನಾನು ಹೇಳ್ತೀನಿ ಬಾ. ಮಾಮ ಮಾತಾಡ್ಬೇಡಪ್ಪ. ನಾನು ಕರಿತೀನಿ, ಮಾತಾಡ್ಬೇಡ. ದೊಡಮ್ಮ ಆಮೇಲೆ ತೊಳಿ ಅಂತ ಮಾತಾಡಮ್ಮ. ನಿಮಿಷ ಬೇಗ ಕೈ ತೊಳ್ಕೊ. ಆಂಜಿ ಬರ್ಬೇಕು. ನೀವೆಲ್ಲರೂ ಏನು ಗೊತ್ತಾ, ಜೋರಾಗಿ ದೊಡ್ಡಪ್ಪ ಅಂತ ಕಿರ್ಸ್ಕೊಂಡು ಹೋಗ್ಬೇಕು, ಸರಿನಾ? ದೊಡ್ಡಪ್ಪ ಅಣ್ಣ ಅನ್ನ ತಿಂತಾರ, ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ದೊಡ್ಡಪ್ಪ ಅದ್ಯಾಕೆ ಮಲ್ಗಿದ್ಯಾ? ಇಲ್ಲಿ ನೋಡಿ ಎಲ್ರು ಬಂದಾರ, ನೀನ್ ನೋಡ್ಕೊಂಡು. ಅಯ್ಯೋ ಬಾ ದೊಡ್ಡಪ್ಪ ಎದ್ದಪ್ಪ. ಎದ್ದಪ್ಪ. ಯಾಕೆ ಬಂದವ್ರು ಕೇಳೋ ಒಂಚೂರು. ನೋಡಿ ಇಲ್ಲಿ ಎಲ್ರು ಬಂದವ್ರೆ. ಯಾಕೆ ದೊಡ್ಡಪ್ಪ ಚೆನ್ನಾಗಿದ್ಯಾ? ಗೈಸ್ ಎಲ್ಲ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟವ್ರೆ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಗೈಸ್. ನಮ್ ದೊಡ್ಡಪ್ಪ ಫುಲ್ ಇಂಟರ್ನ್ಯಾಷನಲ್ ಟ್ರಿಪ್, ಇಂಟರ್ನ್ಯಾಷನಲ್ ಲಂಡನ್ಗೆಲ್ಲ ಹೋಗ್ಬಿಟ್ಟವ್ರೆ. ಅದಕ್ಕೆ ಅವ್ರಿಗೆ ಎಚ್ಚರ ಆಗಿಲ್ಲ. ಅಂಡ್ ಹೆಂಗಿತ್ತು ಈ ಒಂದು ಕಾಮಿಡಿ, ಹೆಂಗಿತ್ತು ಕಮೆಂಟ್ ಹಾಕಿ. ಸೊ ನಾನು ಯೋಚನೆ ಮಾಡ್ತಿದ್ದೆ ಹೆಂಗ್ ಸ್ಟಾರ್ಟ್ ಮಾಡೋದು, ಏನ್ ಮಾಡೋದು ಅಂತ. ಅಂಡ್ ಫೈನಲಿ ನಮ್ ದೊಡ್ಡಪ್ಪ ಮಲಗಿದ್ರು. ಇದೇ ಒಂದು ರೀಸನ್ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದ್ರಲ್ಲ. ಏನೋ ಅಪರೂಪಕ್ಕೆ ಸ್ನಾನ ಮಾಡಿ ಗಮ್ಮಂತಿದ್ಯಾ? ಒಂಥರ ಗಮ್ಮಂತವನೆ. ಡೈಲಿ ಸ್ನಾನ ಮಾಡ್ತೀನಿ. ಎಂತದೂ ಇಲ್ಲ, 6 ಪ್ಯಾಕ್. ಒಂಚೂರು ಎಡಿಟ್ ಮುಗಿಸ್ಕೊತಾ ಇದ್ದೀನಿ. ಇವತ್ತೇ ನಾವು ಬೆಂಗಳೂರಿಗೆ ಹೊಡ್ತೀವಿ. ಮೇ ಬಿ ಒಂದು 2 ಗಂಟೆ ಇಲ್ಲ 3 ಗಂಟೆ ಹಂಗೆ ಬೆಂಗಳೂರು ಹೊಡ್ಬೋದು. ನಮ್ಮ ಜೊತೆ ಇವ್ನು ಬರಲ್ಲ, ಇವ್ನು ಲೇಟಾಗಿ ಬರ್ತಾನೆ. ನಾನು ಭವಿತಾ, ಅಪ್ಪ ಅಮ್ಮ, ಕಶು ಮತ್ತೆ ಯೋಗಣ್ಣ. ಕೇಳಿದ್ರು ನಿನ್ನ, ನಾನು ಬರಲ್ಲ ಲೇಟಾಗಿ ಬರ್ತೀನಿ ಅಂತ ಯಾರು ಕೇಳಿದ್ರ? 5 ಜನ ಹೋಗ್ತಾರೆ. ಇನ್ಫಾರ್ಮ್ ಮಾಡ್ಬೇಕಲ್ವಾ? ನೀನ್ ಬರಲ್ಲ, ನಾವ್ ಬರ್ತೀವಿ ಅಂತ ಇನ್ಫಾರ್ಮ್ ಮಾಡ್ಬೇಕು. ನಾವು 5 ಜನ ಏನ್ ಬಂದು ನಮ್ ಕಷ್ಟ ಕಟ್ಕೊಂಡು
ಅಷ್ಟು ಜನ ಹೋಗ್ತೀವಿ, ಅಷ್ಟು ಜನ ಮಾತ್ರ ಹೋಗ್ತೀವಿ, ಯಾರನ್ನೂ ಕರ್ಕೊಂಡು ಹೋಗಲ್ಲ. ನಾನ್ ಬರಲ್ಲ, ಯಾಕಂದ್ರೆ ಆ ಕಾರಲ್ಲಿ ಇವ್ನು ಏನೋ ಕೂತ್ಕೊಂಡ್ಬಿಟ್ರೆ ಪಂಚರ್ ಆಗ್ಬಿಟ್ರೆ ಆಮೇಲೆ ಬಾಯ್ ಬಾಯ್ ಟಾಟಾ. ಗೈಸ್ ಟೈಮ್ ಬಂದ್ಬಿಟ್ಟು 2 ಗಂಟೆ ಆದ್ರೂ ಇನ್ನೂ ಮಳೆ ಬರ್ತಾನೆ ಇದೆ, ನಾನ್ ಸ್ಟಾಪ್ ಮಳೆ. ಬೆಳಗ್ಗೆ 10-11 ಗಂಟೆಯಿಂದ ಬರ್ತಾನೆ ಇದೆ ಮಳೆ, ಅಂತೂ ನಿಲ್ತಾನೆ ಇಲ್ಲ. ಎಷ್ಟು ಗಂಟೆಗೆ ಓಡ್ತಾರೋ ಗೊತ್ತಿಲ್ಲ, ಕೇಳೋಣ. ಓ ಬಂದ ಅಣ್ಣ. ಗೈಸ್ ಕರೆಕ್ಟ್ ನಮ್ಮ ಚೋಟ ಮರಿನ ನಾನು ಕರೆಕ್ಟಾಗಿ ತೋರಿಸೇ ಇರ್ಲಿಲ್ಲ. ಮರಿ ಗುಡ್ ಮಾರ್ನಿಂಗ್ ಗೈಸ್. ಒಂದು ಕೆಟ್ಟು ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್. ಏನ್ ಗೊತ್ತಾ, ಒಂದು ಬ್ಯಾಡ್ ನ್ಯೂಸ್ ಎಂತ ಗೊತ್ತಾ? ಬಿದೈತೆ ಯಪ್ಪ, ಇಂತ ಬ್ಯಾಡ್ ನ್ಯೂಸ್ ಯಪ್ಪ. ಗೈಸ್ ಅವಳು ನೆನ್ನೆನೂ ಉಜ್ಜಿಲ್ಲ, ಅಲ್ಲೋ ಇವತ್ತು ಉಜ್ಜಿಲ್ಲ. ಯಪ್ಪ ದೇವ್ರೆ, ಹಿಂಗೆ ಇದಂತೂ ಇವಳಿದಾಳಲ್ಲ, ಇವಳಾದ್ರೆ ಪರವಾಗಿಲ್ಲ ಗೈಸ್. ಭವಿತಾ ಒಂದಿನ ಆದ್ರೂ, 1 ದಿನ 2 ದಿನ ಅಷ್ಟೇ. ಈ ಬಡೆತದು 4 ದಿನ ಆಗೈತೆ ಅಲ್ಲುಜ್ಜಿ. ನರಂಜನ್ ನಿಂಗೊಂದು ಕೆಲ್ಸ ಏನ್ ಗೊತ್ತಾ, ಈಗ ಹಿಂಗೆ ಅವಳ ಮೇಲೆ ಬಿದ್ದೋಗು. ಸುಮ್ಮನೆ ಆಮೇಲೆ ತಮಾಷೆ ಮಾಡಪ್ಪ, ಕಾಯಿ ಅಂದ್ಬಿಡ್ತಾವೆ. ಯಾರಮ್ಮ ಬ್ರೇಕಿಂಗ್ ನ್ಯೂಸ್? ಎಂತ ಬ್ರೇಕಿಂಗ್ ನ್ಯೂಸ್! ಅಲ್ಲುಜ್ಜಲ್ಲ 2 ದಿನದಿಂದ ವಾಶ್ರೂಮ್ ಹೋಗಿಲ್ಲ. ಯಪ್ಪ ನಿಂದು ಒಂದು ಬದುಕಿ. ನಂಜಿ ಬಿಡ ಗೈಸ್, ಅಲ್ಲಿ ಕಬಾಬ್ ಮಾಡ್ತವ್ರೆ. ಎಷ್ಟು ಜನ ಕಾಯ್ತವ್ರಂದ್ರೆ 1 2 3 4 5 6 7 ಎಲ್ಲ ಕಬಾಬ್ಗೆ ಉಟ್ಬಿಟ್ಟವ್ರೆ. ಕಬಾಬ್ ತಿನ್ನಕ್ಕೆ ಇದೆಯಲ್ಲೇ. ಅಮ್ಮ ಕಬಾಬ್ ಅಂಗಡಿ ಇಡ್ತೀವಿ, ನಾನ್ ಕ್ಯಾಶಿಯರ್, ಇವನ್ ಕುಕ್ಕರ್ ಕ್ಲೀನರ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಏನೋ ಕಂದಲ್ಲಿ ಏನೋ. ಬಾ ಈ ಒಂದು ಕಬಾಬ್ಗೆ ಎಷ್ಟು ಜನ ಬಂದವ್ರು ಗುರು. ಸರ್ ಕಬಾಬ್ ಎಲ್ಲ ರೆಡಿ ಆಯ್ತು, ಇಲ್ಲಿ ಊಟ ಎಲ್ಲ ತಿಂತ ಇದೀವಿ ಭರ್ಜರಿಗೆ. ಆ ಕಡೆ ಒಂದ್ ಬ್ಯಾಚ್, ಈ ಕಡೆ ಒಂದ್ ಬ್ಯಾಚ್. ನಮ್ಮ ಮಾಮ ಕಬಾಬ್ನ ತಗೊಂಡೋಗಿ ಈ ಬ್ಯಾಚ್ ಕೊಡ್ತವ್ರೆ. ಈ ಬ್ಯಾಚ್ ಅಲ್ಲಿ ಅಲ್ಲಿ ಎತ್ಕೊಳ್ಳೋ ನೋಡೋದೆ, ಅಲ್ಲ ಅವಳು ಎತ್ಕೊಂಡು ಒಂದ್ ಕಬಾಬ್ ತಗೊಂಡ್ಬಿಟ್ಟೆ. ನನ್ ತಂಗಿ ಹತ್ರ ಕಿತ್ಕೊಂಡ್ ತಿನ್ನೋದ್ರಲ್ಲಿ ಒಂಥರ ಮಜಾ ಇದೆ. ಅಲ್ಲ ನೋಡಪ್ಪ, ನಿನ್ಗೆ ಎದುರು ಉದ್ರ ಕೊಡ್ತಾನಲ್ಲ ಅವನು. ಎಷ್ಟು ಇರ್ಬೇಕು ಅವನಿಗೆ? ಅವನ ಅಶ್ವತ್ ನಿನಗೆ ಎದುರು ಉತ್ತರ ಕೊಡ್ತಾನ ನೋಡೋಣ. ಎಷ್ಟಿರ್ಬೇಕು ಅವನಿಗೆ? ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ, ಬೈತ ದೊಡ್ಡಪ್ಪ ಅವನಿಗೆ. ಅದಕ್ಕೆ ನಮ್ ದೊಡ್ಡಪ್ಪಂಗ್ ಬೈತೆ ನೀನು. ಗೊತ್ತಾ ನಮ್ ದೊಡ್ಡಪ್ಪ ಯಾರಂತ? ದೊಡ್ಡಪ್ಪ ನೀನ್ ಕಂಡ್ರೆ ಬಾಳ ಇಷ್ಟ ಅಂತ ಅವಳಿಗೆ. ಮೂರಲ್ಲೇ ಇಡೀ ಇದೆ. ಕರ್ಕೋಯ್ದು ಕೇಳಿದ್ರು ಸತ್ತಕ್ಕ ಎಷ್ಟು ಜನ ಹಿಂಸೆ ಮಾಡಿದ್ರು ಅಂತ ಕೇಳಲ್ಲಿ. ಯಾವ್ದಕ್ಕೆ ಹಿಂಸೆ ಮಾಡಿದ್ರು? ನಮ್ ದೊಡ್ಡಪ್ಪನ್ ಕಂಡ್ರೆ ಇಡೀ ಊರೇ ಇಷ್ಟ, ಗೊತ್ತಾ? ಅರ್ಥ ಆಯ್ತಾ? ನಾನ್ ಸ್ಟಾಪ್ ಮಳೆ ಬೀಳ್ತಾನೆ ಐತೆ. ಮಳೆ ಬೆಳಗ್ಗೆ 11 ಗಂಟೆಯಿಂದ ಬರ್ತಾನೆ ಐತೆ. ಈಗ ಟೈಮ್ ಬಂದ್ಬಿಟ್ಟು 2:30-4 ಗಂಟೆ, ನಿಲ್ತಾನೆ ಇಲ್ಲ ಮಳೆ. ಈ ಒಂದು ಹೊಸ ಟಿ ಶರ್ಟ್ ಅಲ್ಲಿ ಒಂದು ಫೋಟೋ ತಗ್ಸ್ಕೋಬೇಕಂತ ಇದೀನಿ. ಅದಕ್ಕೆ ನನ್ನ ಇದು ಕೆಲ್ಸಕ್ಕೆ ಬರ್ದೇ ಇರೋ ನಮ್ಮ ತಂಗಿನ ಫೋಟೋ ಆದ್ರೂ ತಗ್ಸ್ಕೊಳ್ಳೋಣ, ಅದಕ್ಕಾದ್ರೂ ಕೆಲ್ಸಕ್ಕೆ ಬರ್ತಾಳೆ ಅಂದ್ಬಿಟ್ಟು ಈಗ ಅವ್ರ ಕೈಲಿ ಫೋಟೋ ತಗಸ್ಕೊತಾ ಇದೀನಿ. ಇಲ್ಲಿಂದ ಅಲ್ಲಿಗೆ ಹೋಗಿ ಫೋಟೋ ತಗ್ಸ್ಕೋಬೇಕು. ಏನ್ ದೊಡ್ಡಪ್ಪ? ದನ ಅಲ್ಲವೇ ನೀನೇ ತಗೋಬತ್ತೀಯಾ? ನನ್ನ ಯಾಕೆ ಕರಿತಿದ್ಯಾ? ನೀನೇ ಹೋಗ್ತೀಯ ಅಂದ್ಮೇಲೆ ನನ್ನ ಯಾಕೆ ಕರಿತಿದ್ಯಾ? ನಂಗೆ ಗೊತ್ತು ಹೆಂಗ್ ಇಟ್ಕೊಂಡ್ ಬರೋದಂತ. ನಂಗೆ ಗೊತ್ತೋಡಪ್ಪ. ಕ್ಯಾಮರಾ ಮಾಡ್ತಾ ಇದೀಯಾ? ಸ್ಮೈಲ್ ನೋಡು, ಸ್ಮೈಲು ನೋಡಪ್ಪ. ಸೇಮ್ ಹೀರೋ ತರ ಇದ್ಯಾ. ಈಗ ಒಂಚೂರು ಇದಾಗ್ಬಿಟ್ಟಿದ್ಯಾ, ವಯಸ್ಸಾಗ್ಬಿಟ್ಟೈತೆ. ನನಗ್ ಮದ್ವೆ ಮಾಡ್ಸು ಬೇಗ. ನನ್ ಮದುವೆ ಮಾಡ್ಸು ಬೇಗ, ವಯಸ್ಸಾಯ್ತು ನಿನಗೆ. ನಿನ್ನೆಲ್ಲ ದೊಡ್ಡಪ್ಪ, ನನ್ನ ಹುಡುಗಿ ಹೆಂಗಿರ್ಬೇಕು ದೊಡ್ಡಪ್ಪ? ನಂದು ಹುಡುಗಿ ಹೆಂಗಿರ್ಬೇಕು? ಹೆಂಗಿರ್ಬೇಕು ದೊಡ್ಡಮ್ಮನ್ ತರ ಇರ್ಬೇಕಾ? ದೊಡ್ಡಮ್ಮಂದ್ ಆಗ್ಲ ಕತೆ ಕಾಣಲ್ಲ. ಹಂಗಾರೆ ದೊಡ್ಡಮ್ಮನ್ ತರ ಇರ್ಬಾರ್ದು. ಅದು ಎಷ್ಟನೇ ವರ್ಷದಲ್ಲಿ? ಹಂಗಾರೆ ಈಗ ದೊಡ್ಡಮ್ಮನ್ ತರ ಇರ್ಬಾರ್ದು. ಈಗ ದೊಡ್ಡಮ್ಮನ್ ತರ ಇರ್ಬಾರ್ದು. ಹಂಗ ಇರ್ಬೇಕು. ಚೋರಿಯಾಗಿದೆ ನನ್ನ ದಿಲ್.
ಅಕಸ್ಮಾತ್ ನಿಂತರ ಇಲ್ಲ ಅಂತ ಹೇಳಿದಿದ್ರೆ ಹೊಡೆದ್ಬಿಡ್ತಿದ್ದ ದೊಡಮ್ಮ. ನಮ್ ದೊಡ್ಡಪ್ಪ ಇಂಟರ್ನ್ಯಾಷನಲ್ ಟ್ರಿಪ್, ಇಂಟರ್ನ್ಯಾಷನಲ್ ಏನದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಎಲ್ಲ ಒಳಗಡೆ ಹೋಗೈತಲ್ಲ, ಅದಕ್ಕೆ ಹಂಗ ಆಡ್ತವ್ರ ನಮ್ ದೊಡ್ಡಪ್ಪ. ಏನ್ ದೊಡ್ಡಪ್ಪ ನಮ್ಮನ್ನ ಮನೆಯಿಂದ ಆಚೆ ಹಾಕಕ್ ನೋಡ್ತಾ ಇದ್ಯಾ? ನಮ್ಮನ್ನ ಮನೆಯಿಂದ ಆಚೆ ಹಾಕಕ್ ನೋಡ್ತಿದ್ಯಾ? ನಾನ್ ಯಾರು? ಜವರೇಗೌಡ್ರ ಮಗ ನಾನು. ಯಾರು ಯಾರು? ರಂಗೇಗೌಡ್ರು ಮೊಮ್ಮಗ ನಾನು. ಜವರೇಗೌಡ್ರು ನಮ್ಮ ಅಪ್ಪನ ಹೆಸರು. ನಿಮ್ಮ ಅಪ್ಪನ ಜಾರಗಂಡ್ಲ ದೊಡ್ಡಪ್ಪ ಅಜ್ಜಿನ ಹೇಳಿದ್ದು. ಏನಂತ ಅಜ್ಜಿ ಗೊತ್ತು? ತಾತನ ಹೆಸರು ತಾತನ ಹೆಸರು ಗೊತ್ತು ರಂಗೇಗೌಡ ಅಂತ. ನಮ್ಮ ಅಪ್ಪನ ಹೆಸರು ಎರಡನೇ ಹೆಸರು ಜವರೇಗೌಡ. ಜಾರಗೌಡ ಅಂತ ಐತೆ ಅಲ್ಲಿ. ಅಲ್ಲೇ ಸ್ವಾಮಿ ಅಂತ ಇಟ್ಟಿರೋದು. ಕೊಡ್ಲ ಸ್ವಾಮಿ ಅಂತ ಇಟ್ಟಿರೋದು. ಆಧಾರ್ ಕಾರ್ಡ್ ಕೊಟ್ಟ ಶಿವರಾಜು ಅಂತ ಏನ್ ಕಡಿದ ಅಪ್ಪನ ಏನ್ ಹಾಕೊಂಡಿದ್ದು ನೀನು? ನಾನ್ ನನ್ ಮೇಲೆ ಕುಸ್ತಿ ಬಿಡ್ತೇನೆ ನೀನು. ಸ್ವಾಮಿ ಅಂತ ಅವನ ಹೆಸರು. ನನ್ ಮೇಲೆ ಜಗಳ ಮಾಡ್ಬೇಡ ದೊಡ್ಡಪ್ಪ, ನಾನ್ ಸರಿ ಇಲ್ಲ ದೊಡ್ಡಪ್ಪ, ನಾನ್ ಸರಿ ಇಲ್ಲ ನಾನು. ಎಲ್ಲ ಓಡ್ಬಿಟ್ಟವ್ರಂತೆ, ಅದಕ್ಕೆ ನಾನು ಓಡ್ತಾ ಇದೀನಿ. ದೊಡ್ಡಪ್ಪ ಮಿಸ್ ದೊಡ್ಡಪ್ಪ, ಬಾಯ್ ದೊಡ್ಡಪ್ಪ, ಲವ್ ಯು ದೊಡ್ಡಪ್ಪ, ಮಿಸ್ ದೊಡ್ಡಪ್ಪ. ಗೈಸ್ ಹೊರಟಿದ್ವಿ, ಬಾಯ್ ದೊಡ್ಡಪ್ಪ. ದೊಡ್ಡಪ್ಪ ನಾನೇ ಮಾಡ್ಬೇಕು ನನ್ನ ಮಕ್ಳಿಗೆಲ್ಲ. ದೊಡ್ಡಪ್ಪ ಖಾಲಿ ಜೋಬ್ ಐತೆ, ಜೋಬ್ ಖಾಲಿ. ಬಾಯ್ ಬಾಯ್ ದೊಡ್ಡಪ್ಪ, ಬಾಯ್. ಓ ಆಯ್ತು ದೊಡ್ಡಪ್ಪ, ಆಯ್ತು ದೊಡ್ಡಪ್ಪ, ಸರಿ ಸರಿ. ಗೈಸ್ ನೋಡಿ ಎಲ್ಲ ಬಿಟ್ಟು ರೆಡಿ ಆಗ್ಬಿಟ್ಟು ಹೊರಡಕ್ಕೆ. ಇಲ್ಲ ಇಲ್ಲ ಇಲ್ಲ, ಕೊಡು ಕೊಡು, ಪರಲ್ಲ, ಕೊಡು ಕೊಡು. ಏ ಕೊಡ ದೊಡ್ಡಪ್ಪ, ಪರ ಯಾರಿಗೆ ಏನಾರ ಕೊಡು, 90 ಕೊಡಿಸ್ತೀನಿ. ನೀನು ನಿನಗೆ ಗೊತ್ತಾ? ನನಗೆ ಗೊತ್ತು. ದೊಡ್ಡಪ್ಪ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದೀರ ದೊಡ್ಡಪ್ಪ. ಇದು ನಮ್ ದೊಡ್ಡಪ್ಪನ ಸಿಗ್ನೇಚರ್. ನಿಂಗ್ ಗೊತ್ತಾ? ನಂಗೆ ಗೊತ್ತು ಅನ್ನೋದು. ಒಂದು ಗ್ರೂಪ್ ಫೋಟೋ ತೆಗೋಣ ಅಂತ ಇದೀನಿ, ಅದಕ್ಕೆ ಎಲ್ರು ಲೈನ್ ಆಗಿ ನಿಲ್ಸ್ತಾ ನೋಡಿ. ಅಲ್ಲಿ ಮಳೆ ಇಲ್ಲೇ ನಿಲ್ಸೋಣ ಅಂತ ಅನ್ಕೊಂಡೆ, ಬಟ್ ಜೋರು ಮಳೆ ಬರ್ತೈತೆ ನಾನ್ ಸ್ಟಾಪ್. ಅದಕ್ಕೆ ಈಗ ಮನೆ ಮುಂದೆನೆ ಫೋಟೋ ಹೊಡಿತಾ ಇದೀನಿ. ನಮ್ ದೊಡ್ಡಮ್ಮ ಫೋಟೋ ತೆಗಿತೀನಿ ಅಂದ್ಬಿಟ್ಟು ಹೋಗಿ ಮೇಕಪ್ ಮಾಡ್ಕೊಂಡ್ ಬಂದಿದ್ರು ದೊಡ್ಡಮ್ಮ. ಮೇಕಪ್ ಮಾಡ್ಕೊಂಡ್ ಬಂದಿರೋದು, ಕುಂಕುಮ ಹಾಕೊಂಡು ನೀಟಾಗಿ. ಚಪ್ಪಲ್ರಿ ಬಾಯ್ 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 ದೊಡ್ಡಮ್ಮ, ಬಾಯ್ 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 ಬಾಯ್. ಗೈಸ್ ಹೆವಿ ಮಳೆ ಬರ್ತೈತೆ ಮಾರಯ್ಯ, ಇಷ್ಟೊಂದು ಮಳೆನ ಏನಿವತ್ತು? ಇವತ್ತು ನಾನ್ ಸ್ಟಾಪ್ ಮಳೆ ಬರ್ತೈತೆ. ಗೈಸ್ ಫೈನಲಿ ಹೊರಟಿದೀವಿ ಊರಿಂದ. ಇಲ್ಲಿಂದ ನಾನ್ ಸ್ಟಾಪ್ 3 hours ಜರ್ನಿ. ಹಾಸನ್, ಬೆಂಗಳೂರು, ಬೆಂಗಳೂರು, ಬೆಂಗಳೂರು. ಬುಜ್ಜಿ ಫಸ್ಟ್ ಟೈಮ್ ನಮ್ಮ ಊರಿಗೆ ಬಂತಲ್ಲ, ಹೆಂಗಿತ್ತು? ಚೆನ್ನಾಗಿತ್ತು. ಇದರಲ್ಲಿ ನಿನ್ಗೆ ಯಾವ್ದು ಜಾಸ್ತಿ ಇಷ್ಟ ಆಗಿದ್ದ ಡೈಲಾಗು? ಅದೇ ನಿನಗೆ ಗೊತ್ತಾ? ಹೈಲೈಟ್ ಪಾರ್ಟ್ ಗೈಸ್ ಅದು ನಮ್ ದೊಡ್ಡಪ್ಪಂದು. ನಿಂಗ್ ಗೊತ್ತಾ? ನಂಗ್ ಗೊತ್ತು. ಗೈಸ್ ಇಲ್ಲಿ ಅಕಸ್ಮಾತ್ ಯಾರಾದ್ರೂ ಆಂಟಿ ಹೋಗ್ತಿದ್ರೆ ನಮ್ ದೊಡ್ಡಪ್ಪ, ನಿಂಗ ಅವ ಆಂಟಿ ಗೊತ್ತಾ? ನಂಗ್ ಗೊತ್ತು. ನಮ್ಗೆ ಏನ್ ಗೊತ್ತಿರುತ್ತೆ ಅವ ಆಂಟಿ? ಅವನು ಧನಂಜಿಗೆ ಹಂಗೆ ಕೇಳಿದ್ದು. ನಮ್ ಭವಿತನ ನಮ್ ಚೋಟ ಮರಿನ ನೋಡ್ತಿದ್ರೆ ಏನ್ ಅನ್ಸ್ತಿತ್ತಂದ್ರೆ, ಬೆಂಗಳೂರಲ್ಲಿ ಇದ್ದಾಗ್ಲೂ ಕಪ್ಪಿಗೆ ಇದ್ಲು, ಇಲ್ಲೂ ಬಂದಾಗ್ಲೂ ಕಪ್ಪಿಗೆ ಅವಳೆ. ಇಲ್ಲಿಂದ ಬೆಳ್ಳಗಾದ್ರೂ ಹೋಯ್ತಾಳ ಅಂತ ಅನ್ಕೊಂಡೆ, ಇಲ್ಲೂ ಕಪ್ಪಿಗೆ ಅವಳೆ. ಗೈಸ್ ಇಯರ್ ಇದು ಹಾಕೊಳ್ತಿರೋ ಟೈಮ್ ಅಲ್ಲಿ ಇದು ಹೊಡೆದೋಗ್ಬಿಡ್ತು ನೋಡಿ. ಹೆಂಗ್ 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 ಕೂತೈತಿ ಇದು. ನಾನ್ ಮಾಡಿಲ್ಲ, ಹೇಳ್ತಾ ಇದ್ದೀನಿ, ನಾನ್ ಮಾಡಿಲ್ಲ. ಹಿಂಗ್ ಹಮ್ಕಣ ಅಂತ ಹೋದೆ, ಪಟ್ ಅಂತ ಮುರಿದೋಗ್ಬಿಡ್ತು. ಚೆನ್ನಾಗಿತ್ತು ಕೈ ಅಪ್ಪ. ಒಳ್ಳೆ ಒಳ್ಳೆ ಏರ್ಪೋರ್ಟ್ಸ್ ಇದು, ಒಳ್ಳೆ ಹೆಡ್ಫೋನ್ ಇದು, ಒಳ್ಳೆ ಹೆಡ್ಫೋನ್ ಇದು. ಎದ್ಬಿಟ್ಟು ಗೀಡಾಕಿ ಗೋಧಿ ಮೇಲೆ ಓಡಾಡ್ಲಿ ಬಿಡು. ಏನು ಈಗ ಟ್ಯಾಟ್ ಹೊಡೆಯಕಿಲ್ಲ ಅಷ್ಟೇ. ಅವ್ನು ಜೇಗ್ರಿ ಬಿಟ್ರೆ ನಾವು ಬಿಡಿವು. ಅವನು ಆ ಕಡೆ, ನೀವು ಆ ಕಡೆ. ನೋಡು ಹೆಂಗ ವಿಡಿಯೋ ಮಾಡ್ತಾನೆ. ಗೈಸ್ ಎಂತ ಮಳೆ ಯಪ್ಪ. ಬೆಳಗ್ಗೆ 11 ಗಂಟೆಯಿಂದ ನಮ್ಮೂರಿಂದ ಬೆಂಗಳೂರಿಗೆ ಹೋಗ್ತಾ ಇದೀವಿ. ಫುಲ್ ನಾನ್ ಸ್ಟಾಪ್ ಮಳೆ. ನೋಡಿ ಎಷ್ಟು ಜೋರಾಗಿ ಬರ್ತೈತೆ. ಇಲ್ಲಿ ಹೋಯ್ತಿರೋ ಎಲ್ಲಾ ಕಾರುಗಳು ಇಂಡಿಕೇಟರ್ ಹಾಕೋರಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಮಳೆ ಬರ್ತಿದೆ ಅಂತ. ಪ್ರತಿಯೊಬ್ರು ಹಾಕೊಂಡ್ಬಿಟ್ಟವ್ರೆ, ಪ್ರತಿಯೊಬ್ರು ಇಂಡಿಕೇಟರ್ ಹಾಕೊಂಡು ಹೋಗ್ತಾವ ನೋಡಿ. ಒಳ್ಳೆ ಒಳ್ಳೆ ಮಳೆ, ಜೋರು ಮಳೆ. ಟೈಮ್ ಬಂದ್ಬಿಟ್ಟು 9:30. ಎಂತ ಟ್ರಾಫಿಕ್ ಗೊತ್ತಾ ಮಾರೆ. ನೆಲಮಂಗಲ ಇಂದ ಪೂರ್ತಿ ಟ್ರಾಫಿಕ್ ಇತ್ತು. ಈಗ ಜಸ್ಟ್ ನೈಸ್ ರೋಡಿಗೆ ರೀಚ್ ಆಗಿದ್ದೀವಿ. ಹೆವಿ ಅರ್ಜೆಂಟ್ ಆಗ್ಬಿಟ್ಟಿತ್ತು, ಅಲ್ಲೆಲ್ಲೂ ನಿಲ್ಸೋಕೆ ಆಗ್ತಿರಲಿಲ್ಲ ಬಿಕಾಸ್ ಹೆವಿ ಟ್ರಾಫಿಕ್ ಇತ್ತು ಅಂದ್ಬಿಟ್ಟು. ಸೊ
ಅದರಲ್ಲೂ ಇಕ್ಕಟ್ಟು ಬೇರೆ, ಯಾಕಂದ್ರೆ ನನ್ನ ಜೊತೆ ನಮ್ಮ ಚೋಟ ಮರಿನೂ ಕೂತ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಕೆಳಗಡೆ ತೊಡೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಹೆವಿ ಇಕ್ಕಟ್ಟು ಒಂಥರ ಆಗ್ಬಿಟ್ಟಿತ್ತು, ಸೊಂಟ ಎಲ್ಲ ಹೆವಿ ಸಿಕ್ಕಾಪಟ್ಟೆ ನೋತೈತೆ. ಇಲ್ಲಿಂದ ಒಂದು 1/2 hour ಮನೆಗೆ. ಬುಜ್ಜಿವ ಇದಳವ ಹಿಂದಕ್ಕೆ ಹೋಗಪ್ಪ ಫಸ್ಟು. ಆಯ್ತಲ್ಲ ಕಣಪ್ಪ ನನ್ನ ಕೈಲಿ. ಬುಜ್ಜೆ ಮನೆ ಬಂತು, ಬೇಗ ಕಮನ್. ಬಾಯ್ ಹೋಗೋಣ. ಬಾಯ್ ಕಶು ಬಾಯ್. ಬಾಯ್ ಗೈಸ್, 3 hourಗೆ ಮನೆಗ್ ತಲುಪಬೇಕಾಗಿರೋರು ಇನ್ನೂ 5 hour ಆದ್ರೂ ಮನೆಗ್ ತಲುಪಿಲ್ಲ. 3 ಜನ, ಅದರಲ್ಲೂ ನಮ್ ಚೋಟ ಮರಿನ ಮುಂದೆ ಹಾಕೊಂಡು ಸೊಂಟ ನೋವೆಲ್ಲ ಬಂದೋಯ್ತಿ. ಅಪ್ಪ ದೇವ್ರೆ, ಸಿಕ್ಕಾಪಟ್ಟೆ ಮೈಕೈ ನೋದೈತೆ ಹೆವಿ. 3 hour ಅಲ್ಲಿ ಮನೆಗೆ ಹೋಗ್ಬೇಕಾಗಿರೋದು, 5 hour ಆದ್ರೂ ಇನ್ನೂ ಮನೆಗೆ ಹೋಗಿಲ್ಲ. ಫಸ್ಟ್ ಮನೆಗೆ ಹೋಗಿ ನೆಮ್ಮದಿಯಿಂದ ಮಲ್ಕೊಂಡ್ಬಿಟ್ರೆ ಸಾಕು ಅನ್ಸ್ತೈತೆ. ಫೈನಲಿ ಮನೆ ಹತ್ರ ರೀಚ್ ಆದ್ವಿ. 5 hour ನಮ್ಮ ಅಮ್ಮ ಕಾರಲ್ಲಿ ಕುತ್ಕೊಂಡವ್ರೆ, ಈಗ ವಾಮಿಟ್ ಮಾಡ್ತಾರ. ಅಲ್ಲಿವರೆಗೂ ವಾಮಿಟ್ ಇರಲಿಲ್ಲ, ಈಗ ಮನೆ ಹತ್ರ ಬಂದಿದ್ದಷ್ಟೇ ಅದು ಏನಾಗೈತೆ ಅಂದ್ರೆ, ಮನೆ ಹತ್ರ ಬಂದಿದ್ದಷ್ಟೇ ಏನೋ ಡೋರ್ ಓಪನ್ ಆಗ್ತಿಲ್ಲ. ತುದಿಲಿ ಇಲ್ಲೈತೆ, ಗಂಟ್ಲಲ್ಲೈತೆ. ನಾವ್ ಅಮ್ಮಂಗೆ ಡೋರೇ ಓಪನ್ ಆಯ್ತಿಲ್ಲ. ಅಯ್ಯೋ ಪಾಪ ನಾವಮ್ಮ.